ಅಮಿತಾಬ್ ಬಚ್ಚನ್ ಅಂತ ಅಂದ್ಬಿಟ್ಟು ಸುದೀಪ್ ಸರ್ ಬಗ್ಗೆ. ಸೊ ಈ ವಿಚಾರದಲ್ಲಿ ನೋಡೋದಾದ್ರೆ ಈ ಸಂಭಾವನೆ ಅಂತ ಬಂದಾಗ ಕಷ್ಟಪಟ್ಟು ಒಪ್ಸಿದ್ದೀರಿ 12ಗೆ, ಜಾಸ್ತಿ ಏನಾದರೂ ಆಗಿದೆಯಾ ಈ ಬಾರಿ ಅಂತ, ಮಾಡಿದ್ದೀರಾ ಅಂತ? ಇಲ್ಲ ಅದು ನಮ್ಮ ಪರ್ಸನಲ್ ವಿಷಯಗಳು. ಬಟ್ ನಾವು ಬೇರೆ ಆಪ್ಷನ್ ಹುಡುಕ್ಲೇ ಇಲ್ಲ. ನೋಡಿದರೆ ಅವ್ರು ಟ್ವೀಟ್ ಮಾಡಿ ಮಂತ್ರನೂ ನಾವು ಡಿಸೈಡ್ ಆಗಿದ್ವಿ ಸುದೀಪ್ ಸರ್ ಅಂದರೆ ಬಿಗ್ ಬಾಸ್ ಅಂದ್ರೆ ಸುದೀಪ್ ಸರ್, ಅಲ್ಲಿ ಆಪ್ಷನ್ ನಾವು ಹುಡುಕ್ಲೇ ಇಲ್ಲ. ಸೊ ವಿ ವೇಟೆಡ್, ನಾವು ವೇಟ್ ಮಾಡಿ, ಯಾಕಂದ್ರೆ ಸುಷ್ಮಾ ಮೇಡಮ್ ನಾವು ಡಿಸ್ಕಸ್ ಮಾಡಿದಾಗ ಸುಷ್ಮಾ ಮೇಡಮ್ ಹೇಳಿದ್ರು ನಾವು ಕನ್ವಿನ್ಸ್ ಮಾಡ್ತೇವೆ ಅವರನ್ನು, ಹಿಂಗಾಗೋ ಗೊತ್ತಿಲ್ಲ. ಬೇಕಂದರೆ ಜನರ ಮುಂದೆ ನಾವು ಏನೂ ಅಲ್ಲ, ಯಾಕಂದರೆ ಈ ಶೋ ಅಷ್ಟರ ಮಟ್ಟಿಗೆ ಜನ ನೋಡ್ತಿದ್ದಾರೆ, ಅವರ ಅಭಿಪ್ರಾಯಕ್ಕೆ ನಾವು ರೆಸ್ಪೆಕ್ಟ್ ಕೊಡಲೇಬೇಕು. ಮತ್ತು ನಾವು ಡಿಸೈಡ್ ಮಾಡಿದ್ವಿ, ಯಾಕಂದರೆ ಪ್ರಕಾಶ್ ಎಲ್ಲರೂ ಸೇರಿ ನಮ್ಮ ತಂಡ ಒಂದೇ. ನೀವು ಈ ಪ್ರಶ್ನೆ ಈ ಥರ ಉತ್ತರ ಕೊಟ್ಟರೆ ಅವ್ರಿಗೆ ಇಷ್ಟ ಆಗಲ್ಲ, ಡೈರೆಕ್ಟಾಗಿ ಹೇಳಿ. ಜಾಸ್ತಿ ಆಗಿದೆಯಾ ಸರ್ ಅಂತ? ಸರ್, ಮನೆ ಬಾಡಿಗೆಗೆ ಹೋದ್ರೇ ಪ್ರತಿ ವರ್ಷ 10% ಇನ್ಕ್ರಿಮೆಂಟ್ ಇಲ್ವಾ? ನಾನು ಲೀಸಿಗೂ ಅಲ್ಲ, ರೆಂಟಿಗೂ ಅಲ್ಲ, ನಮ್ದೊಂದು ಇರುತ್ತೆ ತಾನೇ. ಮತ್ತೆ ಸರ್, ನನ್ನ ವರ್ತ್ ಏನು ಅಂತ ಈಗ ನಾನು ಆ್ಯಕ್ಚುಲಿ ನಿಮಗೆ ಕೇಳಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ಏನು ಕೇಳಿ. ಬಟ್ ಲೆಟ್ ಮಿ ಟೆಲ್ ಯು ಸಮಥಿಂಗ್ ವೆರಿ ಆನೆಸ್ಟ್ಲಿ, ದಟ್ ಹೋಲ್ ಟ್ವೀಟ್ ಆರ್ ಎನಿಥಿಂಗ್ ನಾನು ಮಾಡಲ್ಲ ಅಂತ ಅನ್ಬೇಕಾದ್ರೆ ಇದು ತಲೆಯಲ್ಲೇ ಇರಲಿಲ್ಲ. ನನ್ನ ರೇಟು, ಅಮೌಂಟು ಅದೇನು ಬೇಕಾದ್ರೆ ಅದು ಮಾಡ್ದಲ್ಲೇ ಕೂತ್ಕೋಬೋದಲ್ಲ. ಅದು ವೈಯಕ್ತಿಕ. ಮಾಡ್ತೀನಿ, ಮಾಡಲ್ಲ, ನನಗೆ ಈ ರೇಟ್ ಬೇಕು, ಅದನ್ನು ನಾನು ಪಬ್ಲಿಕಲ್ಲಿ ಬಂದು ಮಾತಾಡೋ ವಿಷಯನೇ ಅಲ್ಲ. ಅದು ಆಗುತ್ತೆ, ಆಗಲ್ಲ ಅಷ್ಟೇ ತಾನೆ. ಆಗಲ್ಲ ಅಂದ್ರೂ ಹಾಗೆ ಎಕ್ಸಿಟ್ ಕೊಡ್ಬೋದು ನಾನು. ಸೊ ಇಟ್ ಹ್ಯಾಸ್ ನೆವರ್ ಟು ಡೂ ವಿತ್ ದ ಮನಿ ಪಾರ್ಟ್, ದಟ್ ಇಸ್ ಲಾಸ್ಟ್. ಇವತ್ತುವರೆಗೂ ನೀವು ಆ್ಯಕ್ಚುಲಿ ನೋಡೋಕೆ ಸಿನಿಮಾದಲ್ಲೇ ನಾನು ಎಷ್ಟು ಸಂಭಾವನೆ ತೊಗೊತೀನಿ ಅಂತ ನಿಮಗೆ ಪಕ್ಕಾ ಒಂದು ಫಿಗರ್ ಸಿಗೋಲ್ಲ. ಬಿಕಾಸ್ ಈಚ್ ಸಿನಿಮಾ ಈಸ್ ಅ ಡಿಫ್ರೆಂಟ್ ಮೂಡ್, ಡಿಫ್ರೆಂಟ್ ಕೊಲಾಬರೇಷನ್, ಡಿಫ್ರೆಂಟ್ ಬಜೆಟ್ಸ್. ಸೊ ನಾವು ಪ್ರತಿಯೊಂದೂ ಬೇರೆ ರೀತಿಯಲ್ಲಿ ಕೊಲಾಬ್ರೇಟ್ ಆದ್ರೇ ಸಿನಿಮಾಗಳು ಮಾಡೋಕ್ಕಾಗೋದು. ನಂದು ರೇಟೇ ಇಷ್ಟು ಅಂದರೆ ನಾನು ನನ್ನ ಬಗ್ಗೆ ರೇಟೇ ಕಟ್ಕೊಳಲ್ಲ ಸರ್, ಅಷ್ಟು ಚೀಪ್ ಇಲ್ಲ ನಾನು. ಅದನ್ನು ಹಾಗಂತ ಮನಿ ವೈಸಲ್ಲಿ ತೋರಿಸ್ತಾ ಇಲ್ಲ ನಾನು. ಈಚ್ ಕೊಲಾಬರೇಷನ್ಸ್ ಆಫ್ ಅ ಡಿಫ್ರೆಂಟ್ ಸಾರ್ಟ್. ಈಗ ಯಾವುದೋ ಸಿನಿಮಾ ಬರುತ್ತೆ, ತುಂಬ ದೊಡ್ಡ ಬಡ್ಜೆಟ್ ಇರುತ್ತೆ, ನಾನು ಭಾರ ಆಗೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಮೇಕ್ ಶೋರ್ ದಟ್ ವಿ ಟೇಕ್ ಹೋಮ್ ಮನಿ, ಬಟ್ ವಿ ಹ್ಯಾವ್ ಟು ಕೊಲಾಬರೇಟ್ ಇನ್ ಅ ಡಿಫ್ರೆಂಟ್ ವೇ. ಹಾಗೆ ಇಲ್ಲೂ ಅಷ್ಟೇ, ಇವ್ರದ್ದು ಇರುತ್ತೆ. ಹಾಗಂತ ನಾನು ಯಾವುದೋ ಫಸ್ಟ್ ಇಯರಿಗಿರೋ ರೇಟಿಗೆ ಇದು ಇರೋಕ್ಕಾಗುತ್ತಾ ಹೇಳಿ? ಬೇಕಾಗತ್ತೆ. ಇವಾಗ ಇನ್ನೊಂದು, ಆನ್ ದ ಟೇಬಲ್ ಡೋಂಟ್ ಫರ್ಗೆಟ್ ಎನಿಥಿಂಗ್, ಓಕೆ? ಮಾರ್ಕೆಟ್ ಒಳಗಡೆ ಕಲಾವಿದನಾಗಿರ್ಬೋದು, ಒಬ್ಬ ಹೋಸ್ಟ್ ಆಗಿರ್ಬೋದು, what I get onto their table is what makes a validation. ನನ್ನ ವ್ಯಾಲಿಡೇಷನ್ ಅವರು ನಾನು ಸುದೀಪ್ ಜನ ಹಿಂಗೆ AV ಕೊಟ್ಟರು ಅಂತ ತಕ್ಷಣ ರೇಟ್ ಕೇಳೋಕ್ಕಾಗಲ್ಲ. ಸೆನ್ಸಿಬಲಿ ಇವನ್ ಐ ಆಮ್ ಅ ಬಿಸ್ನೆಸ್ ಮ್ಯಾನ್, ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲಿಡೇಷನ್ಸ್. ವಾಟ್ ಆಮ್ ಐ ಗೆಟಿಂಗ್ ಆನ್ ಟು ದ ಟೇಬಲ್, ಅದರಲ್ಲಿ ಒಂದು ಇರುತ್ತಲ್ವಾ. ಸೊ ನಾವು ಅನ್ರೀಸನಬಲ್ ಆಗಿರೋದು ತಪ್ಪಾಗೋಗುತ್ತೆ. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅವ್ರದ್ದು, ಇನ್ಕ್ಲೂಡಿಂಗ್ 1 season ಆಫ್ ಬಡ್ಜೆಟ್ ಫಾರ್ ಬಿಗ್ ಬಾಸ್ ಎಷ್ಟಿದೆ. ಪ್ರತಿಯೊಬ್ಬರು ಕಂಟೆಸ್ಟೆಂಟ್ಸಿಗೂ ದುಡ್ಡು ಕೊಡಬೇಕು, ಅವರು ಪ್ರತಿಯೊಬ್ಬರಿಗೂ ಇರುತ್ತೆ. ಹಾಗಿರ್ಬೇಕಾದ್ರೆ ಇಟ್ಸ್ ಅ ವೆರಿ ರೀಸನಬಲ್ ಥಿಂಗ್ ದಟ್ ವಿ ಆಲ್ ಕ್ರ್ಯಾಕ್. ಸುದೀಪ್ ಸರ್, ಬಿಗ್ ಬಾಸ್ ಮನೆಯಿಂದ ಹೊರಬರ್ತೀನಿ ಅನ್ನೋದಕ್ಕೆ ಸಿನಿಮಾನೂ ಒಂದು ಕಾರಣ ಆಗಿತ್ತು ಸರ್. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು BRB ನಡೀತಿದೆ, ಮ್ಯಾಕ್ಸ್ ಸೀಕ್ವಲ್ಸ್ ಇದೆ. ಸೊ ಇದ್ರ ಮಧ್ಯೆ ಒತ್ತಡ ಅನ್ಸಲೋ, ಜೊತೆಗೆ ನೀವೇನಾದರೂ ಮಾತನಾಡ್ಕೊಂಡಿದ್ದೀರಾ ಸರ್ ಇಷ್ಟೇ ಸೀಸನ್ಸ್ ತನಕ ನಾನು ಮಾಡ್ತೀನಿ ಅಂತೇಳಿ? ಈಗ 12 ಬಿಟ್ಟು ಅದನ್ನು ಹೊರತುಪಡಿಸಿ ಇನ್ನೊಂದಷ್ಟು ಸೀಸನ್ಗಳು ಮಾಡ್ತೀನಿ ಅನ್ನೋ ಥರ. ಐ ಥಿಂಕ್ ವಿ ಹ್ಯಾವ್ ಸೈನ್ಡ್ ಅಪ್ ಫಾರ್ 4 seasons more. ಓ ಮೈ ಗಾಡ್, ದಟ್ ಈಸ್ ಅ ಬಿಗ್ ನ್ಯೂಸ್. ಅದು ದೊಡ್ಡ ಸುದ್ದಿ ಇದು ಸರ್. ಹಿಂದೆ ಇರೋರು ಅವಾಗಿಂದ ಮೈಕ್ ಕೇಳ್ತಾ ಇದ್ದಾರೆ. ಒಂದಷ್ಟು ಕಂಟೆಸ್ಟೆಂಟ್ಸ್ ಸರ್, ಸ್ಪರ್ಧಿಗಳು ಶೋ ಮಧ್ಯದಲ್ಲಿ ಒಂದಷ್ಟು ಕಾನೂನು ಹೋರಾಟಗಳ ಕಾರಣ ನಾವು ಇವರಿಗೆ ಹೇಳಿದೆ, ನಮ್ಮ ಗೆಳೆಯರು ಇಲ್ಲಿ ಕೂತಿದಾರಲ್ಲ ಅವರಿಗೆ ಹೇಳಿದೆ. ಅವ್ರು ಅವಾಗಿದ್ದು 2-3 ಪ್ರಶ್ನೆ ಆಗ್ತಾ ಇದ್ರು. ನೀವೇ ಹೋಗಿ ಎಂದೆ, ನೀವು ಶಾರದಾ ಒಳಗೆ ಹೋಗಿ ಎಂದೆ. ಎಲ್ಲದು ಬಹಿರಂಗವಾಗಿ ಹೊರಗಡೆ ಬಂದ್ಬಿಡ್ಲಿ, ನಿಮ್ಮ ಪ್ರಶ್ನೆಗಳು ಏನೇನಿದೆಯೋ ಎಲ್ಲ ಓಪನ್ ಆಗಿಬಿಡ್ಲಿ ಅಂತ. ಆ್ಯಕ್ಚುಲಿ ಓಪನ್ ಆಗಿ ಹೇಳಿದ್ದೀನಿ ಸರ್ ಅವರಿಗೆ, ನೀವು ಶಾರದಾ ಅದು ಜೋಡಿಯಾಗಿ ಹೋಗ್ಬೇಕು, ಇಬ್ಬರು ಕುತ್ತಿ ಡಿಸ್ಕಸ್ ಮಾಡಿ ಬನ್ನಿ, ನಾನು ಪ್ರಶಾಂತ್ ಅವರಿಗೆ ಆಮೇಲೆ ಮಾತಾಡ್ತೀನಿ ಅಂತ. ಸರ್ ಅದೆಲ್ಲೂ ಶೋನ ವೇಗಕ್ಕೆ ಒಂದು ಸ್ವಲ್ಪ ಅಡೆತಡೆ ತಂದ್ಕೊಡಲ್ವಾ ಅಂತ ಒಂದಷ್ಟು ಸ್ಪರ್ಧಿಗಳು ಸರ್, ಅಂದರೆ 2-3 ಕೇಸ್ಗಳಾಗಿತ್ತು, ಹೊರಗಡೆ ಬಂತಿರ್ತಾರೆ ಮಧ್ಯದಲ್ಲಿ ಶೋದಲ್ಲಿ. ಸೊ ಅದೆಲ್ಲ ಸಮಸ್ಯೆ ಆಗಲ್ವಾ ಅಂತ?